ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವ್ಯಾವುದು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋದಲ್ಲಿ ನಾವು ಮಾಮ್ ಆ್ಯಂಡ್ ಡಾಟರ್ ಕಾಂಬೋ ಸ್ಟಿಚ್ ಮಾಡ್ತಿದ್ವಿ. ಮಾಮ್ ಡ್ರೆಸ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಾನು ಪ್ರೊಫೈಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಂಡು ನೋಡಿ. ಈಗ ನಾನು ಈ ಥರ ಓಲ್ಡ್ ಟೀ ಶರ್ಟ್ ಒಂದು ಪಾಪದು ತೊಗೊಂಡಿದ್ದೀನಿ. ಆ ಟೀ ಶರ್ಟ್ದು ಲೆಂತ್ 4 ಫೋಲ್ಡ್ ಮಾಡ್ಕೊಂಡಿರೋ ಮೇನ್ ಫ್ಯಾಬ್ರಿಕ್ಕೆ ತೊಗೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ನೆಕ್ ವಿಡ್ತನ್ನ ಚೆಕ್ ಮಾಡ್ಕೊಳ್ಳೋಣ. ನೆಕ್ ಲೆಂತನ್ನ ಚೆಕ್ ಮಾಡಿಕೊಂಡು, ನೆಕ್ ಲೆಂತ್ ಬಂದು 3 ಇಂಚ್ ಇತ್ತು. ನಾನು 3 ಇಂಚೇ ತೊಗೊಂಡಿದ್ದೀನಿ, ಸಾಕಾಗತ್ತೆ ಅಂತ ಹೇಳ್ಬಿಟ್ಟು. ಈಗ ಟಿ ಶರ್ಟ್ ಸ್ವಲ್ಪ ಲೂಸ್ ಇರುತ್ತಲ್ವ, ಅದಕ್ಕೆ ಇದರಲ್ಲಿ ಸೇಮ್ ಮೆಷರ್ಮೆಂಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತೇಳಿ ನಾನು ಸೇಮ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಶೋಲ್ಡರ್ ನೋಡ್ಕೊಂಡು, ಶೋಲ್ಡರ್ ಬಂದು 2 ಇಂಚ್ ಇದೆ. ನಾನು 2 ಇಂಚ್ ಮಾರ್ಕ್ ಮಾಡ್ಕೊಂಡು 1.5 ಇಂಚ್ ತೊಗೊಂಡಿದ್ದೀನಿ. ಮತ್ತು ಆರ್ಮೋಲ್ ಬಂದು 4 ಇಂಚ್ ತೊಗೊಂಡಿದ್ದೀನಿ. ನಿಮ್ಮದು ಪಾಪದ ಟಿ ಶರ್ಟ್ ಏನಾದರೂ ನೀವು ತೊಗೊಂಡ್ರೆ, ನೀವು ಎಷ್ಟು ಟಿ ಶರ್ಟ್ ಲೂಸ್ ಇದೆ ಅಂದರೆ ಅಷ್ಟೇ ಸೈಜ್ ತೊಗೊಳ್ಳಿ. ನಿಮ್ಮದು ಕರೆಕ್ಟಾಗಿರೋ ಫ್ರಾಕ್ ಸೈಜ್ ತೊಗೊಂಡ್ರೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಈಗ ಚೆಸ್ಟ್ ಬಂದು 5.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಲೆಂತ್ ಎಷ್ಟು ಬೇಕು ಅಂತ ನೀವು ನೋಡ್ಕೊಳ್ಳಿ. ನನ್ನ ಪಾಪದ ಲೆಂತ್ ಬಂದು 9 ಇಂಚ್ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು 9 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಚೆಸ್ಟ್ ಬಂದು 5.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ. ಇವಾಗ ವೇಸ್ಟ್ ಬಂದು 5.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಬಂದ್ಬಿಡಿ. ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡೂ ಈ ಥರ ಸಪ್ರೇಟ್ ಮಾಡಿಕೊಂಡು, ಈಗ ನೆಕ್ ಪಾರ್ಟ್ದು ಕಟ್ ಮಾಡ್ಕೊಂಡಿದ್ದೀನಿ. ನಾನೀಗ ನಾರ್ಮಲ್ ಯು ಶೇಪ್ ಮಾಡ್ಕೊಂಡಿದ್ದೀನಿ. ಯಾವ ಶೇಪ್ ಬೇಕೋ ಆ ಶೇಪ್ ಬೇಕಾದರೆ ಮಾಡ್ಕೋಬೋದು. ಈಗ ನಾನು ರಿಮೈನಿಂಗ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಮಾಮ್ ಡ್ರೆಸ್ ಉಳಿದಿದ್ವಲ್ವ, ರಿಮೈನಿಂಗ್ ಫ್ಯಾಬ್ರಿಕ್ನ ನಾನು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ಬ್ಯಾಕ್ ಸೈಡಿಗೆ ನಾವು ಜಿಪ್ ಅಟ್ಯಾಚ್ ಮಾಡೋದಕ್ಕೆ ಈ ಥರ 3 ಲೈನ್ಸ್ ಮಿಡಲ್ಗೆ ಒಂದು ಹಾಕ್ಕೊಂಡು, ಆ ಕಡೆ ಈ ಕಡೆ ಒಂದು 1/2 ಇಂಚ್ ಅಷ್ಟು ಈ ಥರ 3 ಲೈನ್ಸ್ ಎಳ್ಕೊಂಡಿದ್ದೀನಿ. ಆಮೇಲೆ ಜಸ್ಟ್ 1 ಇಂಚಿಗೆ ಮಾತ್ರ ಮಾರ್ಕ್ ಮಾಡಿಕೊಂಡು ನೆಕ್ ಶೇಪ್ನ ಕಟ್ ಮಾಡಿ ನೆಕ್ ಡೀಪನ್ನ ಕಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ 1 ಇಂಚ್ ಅಷ್ಟೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ಡೀಪನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಲೈನಿಂಗ್ ತೊಗೊಂಡಿದ್ದೀನಿ. ನಾನೇನು ಲೈನಿಂಗ್ ತೊಗೊಂಡಿಲ್ಲ, ಮೇನ್ ಫ್ಯಾಬ್ರಿಕ್ನೇ ನನ್ನ ತುಂಬ ಮೇಕಿತ್ತು, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಮೇನ್ ಫ್ಯಾಬ್ರಿಕ್ನೇ ತೊಗೊಂಡು ಈ ಥರ ಮೇಲಿಟ್ಕೊಂಡು ಕ್ಲೀನಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ನೆಕ್ ಪಾರ್ಟನ್ನು ಮತ್ತು ಶೋಲ್ಡರ್, ಆರ್ಮೋಲ್ ಎಲ್ಲ ಆ ಕಡೆ ಎಲ್ಲ ಕ್ಲೀನಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ಸ್ಟಿಚ್ ಮಾಡ್ಕೊಂಬಿಟ್ಟು ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನ ಕ್ಲೀನಾಗಿ ಕಟ್ ಮಾಡಿಕೊಂಡು ಕ್ರಾಸ್ ಕಟ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ನ ವಿಡಿಯೋದಲ್ಲಿ ತೋರಿಸಿರೋ ಥರನೇ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿಕೊಂಡು ಕ್ಲೀನಾಗಿ ಕ್ರಾಸ್ ಕಟ್ ಮಾಡ್ಕೊಳ್ಳಿ. ನೀವು ಬಿಗಿನರ್ಸ್ ಆಗಿದ್ರೂ ಆರಾಮಾಗಿ ಈ ಡ್ರೆಸ್ನ ಟ್ರೈ ಮಾಡ್ಬೋದು. ಮಾಮ್ ಆ್ಯಂಡ್ ಡಾಟರ್ ಕಾಂಬೋನ ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮಾಮ್ ಆ್ಯಂಡ್ ಡ್ರೆಸ್ ಸ್ಕರ್ಟ್ ವಿತ್ ಟಾಪ್ ಸ್ಟಿಚ್ ಮಾಡಿದ್ದೀನಿ. ಜಸ್ಟ್ 5 ಮೀಟರ್ ಫ್ಯಾಬ್ರಿಕ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಈ ಫ್ಯಾಬ್ರಿಕ್ ಲಿಂಕ್ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ನೋಡಿ. ಏನಾದರೂ ಅರ್ಥ ಆಗಿರೋದ್ರೆ ಕಮೆಂಟ್ ಮಾಡಿ, ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ. ಬ್ಯಾಕ್ ಪಾರ್ಟಿಗೆ ನಾವು 3 ಲೈನ್ಸ್ ಮಾರ್ಕ್ ಮಾಡಿದ್ವಿ ಅಲ್ವಾ, ಅದರಲ್ಲಿ ಮಿಡಲ್ ಲೈನ್ ಮಾತ್ರ ಬಿಟ್ಟು ಆ ಕಡೆ ಈ ಕಡೆ ಲೈನ್ ಡ್ರಾ ಮಾಡಿದ್ವಲ್ಲ, ಅಲ್ಲಿ ಒಂದೊಂದು ಸ್ಟಿಚ್ ಹಾಕೋಬೇಕಾಗತ್ತೆ. ಈಗ ಮಿಡಲ್ ಲೈನ್ ಹಾಕಿದ್ವಲ್ಲ, ಅಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಕ್ರಾಸ್ ಕಟ್ ಮಾಡಿಕೊಂಡು ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡಾದ್ಮೇಲೆ ನಾವು ಜಿಪ್ಪನ್ನ ಆರಾಮಾಗಿ ಅಟ್ಯಾಚ್ ಮಾಡ್ಕೊಬಿಡ್ಬೋದು. ವಿಡಿಯೋದಲ್ಲಿ ತೋರಿಸಿರೋ ಥರನೇ ಕ್ಲೀನಾಗಿ ಜಿಪ್ಪನ್ನ ಇಟ್ಕೊಂಡು ಈ ಥರ ಅಟ್ಯಾಚ್ ಮಾಡ್ಕೊಂಬಿಡಿ.
ಅಷ್ಟೇ ಈ ಥರ ಇಟ್ಕೊಂಡು ಒಂದೊಂದು ಸ್ಟಿಚ್ ಹಾಕ್ಕೊಂಡ್ರೆ ಜಿಪ್ ಅಟ್ಯಾಚ್ ಮಾಡಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಫ್ಯಾಬ್ರಿಕ್ನ ಎತ್ತಿಟ್ಟಿದ್ವಲ್ಲ, ನಾವು 5 ಮೀಟರ್ ಫ್ಯಾಬ್ರಿಕ್ ಮಾಮ್ ಡ್ರೆಸ್ನ ಹೊಲ್ದ್ಬಿಟ್ಟು ಮಿಕ್ಕಿರೋ ಫ್ಯಾಬ್ರಿಕ್ ಈ ಥರ ಎತ್ತಿಟ್ಟಿದ್ವಲ್ಲ, ಅದನ್ನು ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದು 14 ಇಂಚ್ ತೊಗೊಂಡಿದ್ದೀನಿ. ನಿಮ್ಮ ಪಾಪುಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಳ್ಳಿ. ವಿಡ್ತ್ ಬಂದು 45 ಇಂಚ್ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಸ್ಮಾಲ್ ಪ್ಲೀಟ್ಸ್ನ ತೊಗೊಳ್ಳಿ. ನಾನು ಗ್ಯಾದರಿಂಗ್ ಪ್ಲೀಟ್ಸ್ ತೊಗೊಂಡಿದ್ದೀನಿ. ಗ್ಯಾದರಿಂಗ್ ಪ್ಲೀಟ್ಸ್ ಮಾಡಿಕೊಂಡು ಈ ವೇಸ್ಟ್ ಸೈಜ್ ಇದೆ ಅಲ್ವಾ, ನಾವು ಫ್ರಾಕ್ ಸ್ಟಿಚ್ ಮಾಡಿದ್ವಲ್ಲ ಅದ್ರದ್ದು ವೇಸ್ಟ್ ಸೈಜ್ ಇದೆ ಅಲ್ವಾ, ಆ ವೇಸ್ಟ್ ಸೈಜು ಮತ್ತು ಆ ಪ್ಲೀಟ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ಲೀಟ್ ಏನಿಲ್ಲ, ಪ್ಲೀಟ್ಸ್ ಮಾಡೋದು ತುಂಬ ಈಸಿ. ಜಸ್ಟ್ ನೀವು ಮಿಷಿನಲ್ಲಿ ಇದು ಸ್ಟಿಚ್ಚಿಂದ ಲೆಂತ್ ಎಷ್ಟು ಬೇಕು ಅಂತೇಳ್ಬಿಟ್ಟು ಇರುತ್ತಲ್ವ, ಅಲ್ಲಿ 1ಗೆ ಮಾರ್ಕ್ ಮಾಡ್ಕೊಳ್ಳಿ. ಲೂಸ್ ಸ್ಟಿಚ್ ಹಾಕ್ಕೊಂಡ್ರೆ ಆಮೇಲೆ ಆ ಕಡೆ ಈ ಕಡೆ ದಾರ ಬಂದಿರುತ್ತಲ್ಲ, ಅದನ್ನ ಈ ಥರ ಕ್ಲೀನಾಗಿ ಒಂದೇ ಒಂದು ದಾರ ತೊಗೊಂಡು ಈ ಥರ ಎಳ್ಕೊಂಡ್ರೆ ಸಾಕು, ಪ್ಲೀಟ್ಸ್ ಕ್ಲೀನಾಗಿ ಬರುತ್ತೆ. ಈ ಥರ ಪ್ಲೀಟ್ಸ್ ಇಟ್ಕೊಂಡು ಲೆಂತ್ ಕರೆಕ್ಟಾಗಿ ಅಷ್ಟೇ ಇದೆಯಾ ಅಂತ ಕ್ಲೀನಾಗಿ ನೋಡ್ಕೊಳ್ಳಿ. ಅದು ನೋಡಿಕೊಂಡು ಈ ಥರ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ನಾನು ತೋರಿಸ್ತಿರೋದನ್ನೇ ಕ್ಲೀನಾಗಿ ವೇಸ್ಟದ್ದು ಮತ್ತು ಸ್ಕರ್ಟಿಂದು ಎರಡನ್ನೂ ಈಕ್ವಲ್ ಆಗಿರೋ ಥರ ಚೆಕ್ ಮಾಡಿಕೊಂಡು ಹಿಂಗೆ ಇಟ್ಕೊಂಡು ಕ್ಲೀನಾಗಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ, ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಆಗುತ್ತೆ. ಮತ್ತು ಕೆಳಗಡೆ ಏನು ಇಷ್ಟೇ ಇಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ನಾವು ಬ್ಯಾಕ್ ಸೈಡಿದು ಸ್ಟ್ರಿಪ್ಸ್ 2 ಸ್ಟ್ರಿಪ್ಸ್ ಇರುತ್ತಲ್ವ ಕಟ್ಟೋದಕ್ಕೆ, ಆ ಸ್ಟ್ರಿಪ್ಸ್ನ ಹೆಂಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ವಿಡ್ತ್ ಬಂದು ಒಂದು 22 ಇಂಚ್ ತೊಗೊಂಡಿದ್ದೀನಿ. ಲೆಂತ್ ಬಂದು 5 ಇಂಚ್ ತೊಗೊಂಡಿದ್ದೀನಿ. ಲೆಂತ್ ಇಷ್ಟು ತೊಗೊಂಡು ಈ ಥರ ಕ್ಲೀನಾಗಿ ಉಲ್ಟಾ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಈ ಥರ ಹಿಂಗೆ ಒಂದು ಕಡೆ ಮಾತ್ರ ಕ್ಲೋಸ್ ಮಾಡಿ ಇನ್ನೊಂದು ಸೈಡ್ ಓಪನ್ ಇರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಕ್ರಾಸ್ ಕಟ್ ಮಾಡಿಕೊಂಡು ಈ ಫ್ಯಾಬ್ರಿಕ್ನ ಕ್ಲೀನಾಗಿ ಟರ್ನ್ ಮಾಡ್ಕೊಳ್ಳಿ. ನಾವೀಗ ಬ್ಯಾಕ್ ಸೈಡ್ 2 ಸ್ಟ್ರಿಪ್ಸ್ ರೆಡಿ ಮಾಡಿದ್ವಲ್ಲ, ಅದನ್ನು ಈಗ ಟಾಪ್ ಪಾರ್ಟ್ ನಾವು ರೆಡಿ ಮಾಡಿದ್ವಲ್ಲ ಫ್ರಾಕಿಂದು, ಅದನ್ನು ಓಪನ್ ಮಾಡಿಕೊಂಡು ಈ ಥರ ಫ್ರಂಟ್ ಪಾರ್ಟಿಗೆ ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಒಂದು ಪಿನ್ ತೊಗೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ನಾನು ತೋರಿಸಿರೋ ಥರ ಆ ಕಡೆ ಈ ಕಡೆ ಕ್ಲೀನಾಗಿ ಇಟ್ಕೊಂಡು ಪಿನ್ಸ್ ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ಫ್ರಂಟ್ ಪಾರ್ಟ್ ಬರುತ್ತಲ್ಲ ಅಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ಥರ ಅಟ್ಯಾಚ್ ಮಾಡಿಕೊಂಡು ಕ್ಲೋಸ್ ಮಾಡಿ ಈ ಥರ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಫ್ರಾಕ್ ರೆಡಿ ಆಗುತ್ತೆ. ಬೇಕಾದರೆ ಸ್ಕರ್ಟ್ ಪಾರ್ಟಿಗೆ ಕೆಳಗಡೆನೂ ಲೈನಿಂಗ್ ಕೊಟ್ಕೋಬೋದು. ನಾನೇನು ಲೈನಿಂಗ್ ಕೊಟ್ಕೊಂಡಿಲ್ಲ, ಇಲ್ಲಿ ಕ್ರೀಪ್ ಫ್ಯಾಬ್ರಿಕ್ ಅಲ್ವಾ, ಲೈನಿಂಗ್ ಏನು ಬೇಕಾಗಲ್ಲ ಅಂತೇಳ್ಬಿಟ್ಟು. ಫ್ರಾಕ್ ಬಂದು ಫೈನಲ್ ಆಗಿ ಹಿಂಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.